ಹಾಕವ್ ನಾನು ಅದನ್ನ ಯಾಕೆ ನೀವು ಹಾಕ್ಬೇಡ್ರಿ ಒಳಗಿಗೆ ಬಿಡ್ರಿ ಹಾಕಿ ಹೋದ್ರು ಹೊಳ್ಳಿ ಅಮ್ಮನ ಮಠ ಹೆಂಗಿರ್ತ ಕಾಣ್ಬೇಕು ನಾನು ಹೊಳ್ಳಿ ನೋಡಕ್ಕೆ ಸಿಗಂಗಿಲ್ಲ ದಯವಿಟ್ಟು ಕಡಿದ್ರೆ ಅವ್ರು ಕಡಿ ಬೇಟೆ ಅವ್ರಿಗೆ ಯಾರು ನಮ್ಮ ಭಕ್ತರು ಅಮ್ಮನ ಭಕ್ತರು ಏನಾರ ಈ ಅಮ್ಮನ ತಾಣಕ್ಕೆ ಬಂದು ನೋಡಿದ್ರೆ ಕಡಿ ಬೇಟೆ ಅವ್ರಿಗೆ ಕಟ್ಟಡ ಏನಿತ್ತು ಅದೇ 20 ವರ್ಷಕ್ಕೆ ಇದ್ದವ್ರಿಗೆ ಗೊತ್ತೈತಿ ಮಠದ ಅವ್ರ ದೇವಸ್ಥಾನಿಗೆ 1 ವರ್ಷ ಸಣ್ಣ ದೇವಸ್ಥಾನಿಗೆ 1 ವರ್ಷ ಆದ್ರೆ ಪಾಪ ಹೊಸದಾಗಿ ಗೊತ್ತಿಲ್ಲ ಅವ್ರಿಗೆ ಏನು ಗೊತ್ತಿಲ್ಲ ಗದಿ ಏನು ದೋಖ ಆಗ್ಬಾರ್ದು ಯಾಕೆ ಹಾಕ ಯಾವ ಕೊಟ್ಟಿರಿಪ್ಪ ಇಟ್ರಾಗಮ್ಮ ನೋಡೋರು ಅದ್ರಾಗ ಏನು ಬರುತ್ತೆ ಅದನ್ನ ನೋಡೋರು ಏನು ಕೊಡ್ತಿದ್ರು ಹಳಕ್ ತಂದು ಕೊಡ್ಲಿ ಇರ್ಲಿಕ್ಕಂದ್ರೆ ಅವ್ರ ಬಲ್ಲಿ 1 ವರ್ಷ ಉಗಾದಿ ಮಠ ಮತ್ತು ಉಗಾದಿ ಅವ್ರು ಇದ್ರಾಗ ಎದಕ್ಕೂ ಬರಂಗಿಲ್ಲ ಅವ್ರು ಏನಾರ ಯಾಕೆ ಮಾಡುವಂತ ಅವ್ರು ವೈಯಕ್ತಿಕ ಅವ್ರದ್ದು ಇದ್ದಾಗ ಅವ್ರು 1 ವರ್ಷ ಏನು ಬೇಕಾದ ನಾ ಏನೂ ನಾನು ಅಮ್ಮನ ಸಂಬಂಧ ಅದೇನ ನನಗೆ ಹಿಂದೆ ಮುಂದೆ ಮಕ್ಕಳು ಇಲ್ಲ ಮರಿನೂ ಇಲ್ಲ ಅಲ್ಲ ಇದ್ದೇ ದೇವತೆನ ತತ್ವ ಅಮ್ಮನ ಸಂಬಂಧ ಅಮ್ಮನ ಸೇವಾಕದೇನ ಅಮ್ಮಗೆ ಏನಾದರೂ ಮಾಡವನ್ನ ನನ್ನ ಬಲ್ಲಿ ಏನು ಬರ್ತದೆ ಜೋಳಿಗ್ಯಾಗ ಹಾಕವ್ ನಾನು ಅದನ್ನ ಯಾಕೆ ನೀವು ಹಾಕ್ಬೇಡ್ರಿ ಜೋಳಿಗೆಗೆ ಬಿಡ್ರಿ ನಾನು ನೀರಾಗ ಹೋಗ್ತಾ ಎಷ್ಟೋ ಮಂದಿ ಅನ್ನಕತ್ತಾರೆ ನೀರಾಗ ಬಂದು ಇದನ್ನ ಯಾಕೆ ಮಾಡತ್ತ ದಿವಸ ಅಂತಾರೆ ನೀರಾಗ ಹೋಗ್ರೆ ನೀರು ಕೊಡಾಕತ್ತಿ ಅಪ್ಪ ಜಾದಲ್ರಿ ಏನು ನಾವು 24 ಹೋದ್ರು ಹೊಳ್ಳಿ ಅಮ್ಮನ ಮಠ ಹೆಂಗಿರ್ತ ಕಾಣ್ಬೇಕು ನಾವು ಒಂದು ದರ್ಶನ ಹೆಂಗಿರ್ಬೇಕು ಅಮ್ಮನ ಮಠ ಕಾಣ್ಬೇಕು ಅದಕ್ಕೆ ಅದನ್ನು ಸದೃಢ ಮಾಡತ್ತೀನಿ ನಾನು ಗದ್ದಿಗೆ ಏನೂ ದೋಖ ಗದ್ದಿಗೆ ಅವ ಗೌರ್ಮೆಂಟ್ ಬೇಕಾದವ ಇರಲಿ ಅವ ಗದ್ದಿಗೆ ಏನೂ ದೋಖ ಆಗ್ಬಾರ್ದು ನನಗೆ ಈಗ 24 ಅಲ್ಲಿ ಮುಂದೆ ಡ್ಯಾಮ್ ಮಡಿತೇವೆ ಏನೋ ಮುಂದೆ ಏನೋ ಆಕಸ್ಮಿಕ ಹೋದ್ರು ಸದೇ ಹೊಳ್ಳಿ ಬಂದು ನೋಡಿ ಅಮ್ಮ ಒಳಗೆ ನನ್ನ ತತ್ವರೇ ಉಳ್ದಾರ ಏನು ಹೇಳಿ ಕೇಳಂಗಿಲ್ಲ ಅಂಥವ್ರ ಮಂದಿ ನ್ಯಾಯ ಮಾಡಬೇಕಿಲ್ಲ ಇದ್ಯಾಕೆ ಹಾಕ ಯಾವ ಕೊಟ್ಟಿರಿಪ್ಪ ಯಾವ ಕೊಟ್ರಿ ಭಕ್ತಾದಿಗಳು ₹1 2 ಹಾಕಿ ಅದು ಯುಗಾದಿಯಿಂದ ಸರ್ ಇದು ಯುಗಾದಿಯಿಂದ ನಮಗೆ ಬಂದೈತಿ ಅಲ್ಲಿ ತನ ಅವರು ಇನ್ನೊಬ್ರು ಹೈಲೈಟ್ ಮಾಡ್ತಾರಲ್ಲ ಅವ್ರಿಗೆ ತುಂಬ ಅವ್ರು 3 ಮಂದಿ ಅಂತಂದ್ರೆ ನಾವು ಒಬ್ಬನೇ ಇಬ್ಬರಿದ್ದೆ ಒಬ್ರು ತೀರ್ಕೊಂಡಾರ ಅವರು 3 ಮಂದಿ ಒಬ್ರು ತೀರ್ಕೊಂಡಾರ ಅವ್ರು 5,000 ಸಂತೋಷ ಹೋದಾರ ದೊಡ್ಡ ಮಗ ನಾವು ತೀರ್ಕೊಂಡಾರಲ್ಲ 7-8 ವರ್ಷ ಹೆಂಗೈತ್ರಿ ಯಾಕೆ ಉಗಾದಿಂದ ನಮ್ಮದು ಚೇಂಜ್ ಐತಿ ಯಾಕಂದ್ರೆ ಭಕ್ತರಿಗೆ ಗೊತ್ತಿರಂಗಿಲ್ಲಪ್ಪ ಇದು ಹೆಚ್ಚಿಗೆ ಈಗ ಹೈಲೈಟ್ ಬರೀ ಎಲ್ಲರ ಕೈ ಮೊಬೈಲ್ ಇನ್ಸ್ಟಾಗ್ರಾಮ ನೋಡೋರು ಅದ್ರಾಗ ಏನು ಬರುತ್ತೆ ಅದನ್ನ ನೋಡೋರು ಹಾಂ ಅದಕ್ಕೆ ಭಕ್ತರಿಗೆ ಅನುಭವ ಆಗಬೇಕು ಏನು ಕೊಡ್ತಿದ್ರು ಹಳಕ್ ತಂದು ಕೊಡಲಿ ಇರ್ಲಿಕ್ಕಂದ್ರೆ ಅವ್ರ ಬಲ್ಲೇ ಇರಲಿ ಯಾರ ಕೈಯಾಗ ₹1 ಕೊಡಬಾರ್ದು ಎಲ್ಲಿ ಇಲ್ಲಿ 3 ಸ್ಥಾನಕ್ಕೆ ಬಂದು ಮುಟ್ಟಿದ್ರೆ ಮುಟ್ಟಿಸ್ಬೋದು ಅಲ್ಲಿ ಮಠ ಕಟ್ಟಾತಿಯವ್ರು ಕೊಡೋದ್ರೆ ಅಂಥವ್ರು ನನಗೆ ಫೋನ್ ಅವ್ನು ಕಾಂಟ್ಯಾಕ್ಟ್ ತಗೋಂತ ಫೋನ್ ನಾನು ಮಾಡಿ ಕೇಳಂತೇಳಿ ಯಾವ ಮಗ ಬಂದ ನಾವು ಕಟ್ಟಿದ ಹೌದಿಲ್ಲ ಅದು ಕರೆಕ್ಟ್ ಐತಿ ಯಾಕಂದ್ರೆ ಆಕೆ ₹1 ಮುಟ್ಟಿಸ್ ನೀವು ಅದು ಅವ್ರ ಭಕ್ತಿ ಅದು ಹಾಂ ಅವ್ರು ಅಷ್ಟೇ ಸಾಕು ಅದರಿಂದ ಒಂದು ಕಾಲ ಲೇಬರ್ ಪೇಮೆಂಟ್ನಾಗ ಹೋಗ್ತಿಲ್ಲ ₹1 ಅವ್ರ ಭಕ್ತರಿಗೆ ಅದಲ್ಲ ಆಗಲಿ ಬಿಡ್ಲಿ ಆದರೆ ವ್ಯರ್ಥ ಹಾಳಬಾರ್ದು ಭಕ್ತರು ಮಠಕ್ಕೆ ಕೊಟ್ಟೆವು ಅದು ವ್ಯರ್ಥ ಹೋಗ್ಬಾರ್ದು ಮಠಕ್ಕೆ ಮುಟ್ಟಬೇಕು ಸ್ಥಾನಕ್ಕೆ ಏನೇನು ನಡೆದೈತೆ ಅಲ್ಲೇ ಮುಟ್ಟಬೇಕು ಯಾಕಂದ್ರೆ ಈಗ ಸದ್ಯ ಯಾರೂ ಇಲ್ಲ ಈ ಮೂಲ ಮಠದ ಈಗ ಪೀಠಾಧಿಪತಿ ನಾವು ಧರ್ಮಾಧಿಕಾರಿಗಳು ನಾವು ಏನು ಉಸ್ತುವಾರಿ ಅಮ್ಮನ ಮುಂದೆ ಚಪ್ಪಲಿ ಬಿಟ್ಟಿದ್ದು ತೆಗೆದು ಹಿಡ್ಕೊಂಡು ಅಮ್ಮನ ಮಕ್ಕಳು ಗದಿಗೆ ಕುದ್ರು ಊಟ ನಮ್ಮದೇ ಇವತ್ತು ಯಾವುದೂ ಏನೂ ಇನ್ನೊಂದು ಉಸ್ತುವಾರಿ ಇಲ್ಲ ಇಲ್ಲಿ ಉಗಾದಿ ಮುಂದಿನ ಉಗಾದಿಯಿಂದ ಇನ್ನೊಬ್ರಿಗೆ 1 ವರ್ಷ ನಾವು ಶ್ರೀರಾಮ್ ದೇಸರ ಮಗ ನಮ್ಗೆ 1 ವರ್ಷ ನಾವು ಬಾಬಾ ಸಾಹೇಬ್ರ ಮಕ್ಕಳು 3 ಮಂದಿ ಅದಾರ ಅವರು 3 ಮಂದಿ 1 ವರ್ಷ ಆದ್ರೆ ಭಕ್ತರಿಗೆ ತಪ್ಪು ಕಲ್ಪನೆ ಆಗ್ಬಿಡುತ್ತೆ ಅವ್ರು ನನ್ನ ದಿವಸ ಒಬ್ಬರು ಅದಾರ ಅಂತೇಳಿ ಇನ್ಸ್ಟಾಗ್ರಾಮ್ ಮನ್ಯಾಗ ಚಾಲು ಮಾಡ್ಯಾರ ಇಲ್ಲ ಅವ್ರಿಗೆ 1 ವರ್ಷ ಅವರು ಸ್ಥಾನಿಕ ಚೌಕಾಶಿ ಮಾಡ್ಕೊಬೋದು ಯಾರು ಬೇಕಾದವ್ರು ಮಾಡ್ಕೊಬೋದು ಯಾಕಂದ್ರೆ ಭಕ್ತರಿಗೆ ಆಳವಾಗಿ ಇಲ್ಲಿ 10, 15, 20 ವರ್ಷದಲ್ಲಿ ಇದ್ದವ್ರಿಗೆ ಗೊತ್ತೈತಿ ಮಠದ ಅವ್ರ ದೇವಸ್ಥಾನಿಗೆ 1 ವರ್ಷ ಸಣ್ಣ ದೇವಸ್ಥಾನಿಗೆ 1 ವರ್ಷ ಆದ್ರೆ ಪಾಪ ಹೊಸದಾಗಿ ಗೊತ್ತಿಲ್ಲ ಅದವ್ರಿಗೆ ಏನು ಗೊತ್ತಿಲ್ಲ ಬರ್ತಾರೆ ದರ್ಶನ ತಗೋತಾರೆ ಈಗ ಇನ್ಸ್ಟಾಗ್ರಾಮ್ ನೋಡ್ತಾರೆ ಇವರ ಮುಂದೆ ಅಂತ ಹೋಗ್ಬಿಡ್ತಾರೆ ಅವ್ರು ಯಾರ ಕೈಯಾಗ ₹1 ಮುದ್ದೆ ಇರಲಿ ಅವ ಯಾವ ಇರಲಿ ಯಾರಿಗೂ ಒಂದು ಫೋನ್ ಕೊಡಿಸ್ಬಾರ್ದು ಬೇಕಾದ್ರೆ ಯಾಕಪ್ಪ ಅಂತ ಅವ್ರು ಕೇಳಿ ನಾನು ಫೋನ್ ಅಂಥವ್ರು ಯಾರು ಇದ್ದಾರೆ ಅವ್ರು ನನ್ನ ದೇಸಾಯನ ನಿಮ್ಗೆ ಕೇಳಿದ ಅಂದ್ರೆ ಹಾಕ್ರಿ ಅಂತೇಳಿ ನನಗೆ ಫೋನ್ ಹಚ್ಚಿರ್ಬೇಕು ಇಲ್ಲಿ ಬಂದು ಸ್ಥಾನಿಕ ಚೌಕಾಶಿ ಮಾಡಿ ಯಾಕೆ ಮತ್ತೆ ಉಗಾದಿಯಿಂದ ಅವ್ರು ಬೇಕಾದ್ ಮಾಡ್ರಿ 1 ವರ್ಷ ಅವ್ರು ನೀವು ಹೋದ ತೊಟ್ಟಲ್ದಾಗ ಕುಂದಿರ್ತಾರೆ ಬೇಕಾದ್ ಮಾಡ್ಕೊರಿ ನಿಮ್ಮ ಮನ್ಯಾಗ ಹೋಗಿ ಕುಂದಿರ್ತಾರೆ ಉಗಾದಿ ಮಾತ್ರ ನಾನು ಉಸ್ತುವಾರಿ ಐತಿ ಇಲ್ರಿ 1 ವರ್ಷ ಉಗಾದಿ ಮಠ ಮತ್ತು ಉಗಾದಿ ಅವ್ರು ಇದ್ರಾಗ ಎದಕ್ಕೂ ಬರಂಗಿಲ್ಲ ಅವ್ರು ಏನಾರ ಯಾಕೆ ಮಾಡುವಂತ ಅವ್ರು ವೈಯಕ್ತಿಕ ಅವ್ರದ್ದು ಇದ್ದಾಗ ಅವ್ರು 1 ವರ್ಷ ಏನು ಬೇಕಾದ ನಾ ಏನೂ ಈ ಕಡೆ ಹೊಳ್ಳಿ ನೋಡಂಗಿಲ್ಲ ನನ್ನ ಮಠ ಬಂದ್ರೆ ಅಷ್ಟೇ ಜಾಗೃತಿ ನಂದು ಏಟು ಭಕ್ತಿ ಸೇವೆ ನಾ ಮಾಡೋ ಮಟ್ಟೆ ಹುಡುಗನ ಹಿಡ್ಕೊಂಡ್ಬಂದು 7 ಅಂದ್ರೆ ಈ 9 ಬಂದವ್ ಕೆಲಸ ಮಾಡ್ಕೊಂಡ್ರೆ ಕಾಂಗ್ರೆಸ್ ಯಾಕಂದ್ರೆ ಏನು ಹೋಗ್ತಾರೆ ಯಾವಾಗ ಅವ್ನು ಕುಲ್ಲಾ ಕೊಟ್ಟವಲ್ಲ ಇವಾಗ ಬಡ ಪಟಕ್ನ ಬಂದು ಹೋಗ್ರೆ ಏನು ಕೇಳಿ ಮಾಡ್ತೀವಿ 7ಕ್ಕೆ ನಾ ಹುಡುಗರು ತೊಗೊಂಡು ಬಡ ಅದನ್ನು ಮಾಡ್ಕೊಂತೀವಿ ಅಂದರು ಕಾಂಕ್ರೀಟ್ದವ್ರು ಬಂದು ಕಾಂಕ್ರೀಟ್ ಹಾಕೊಂಡ್ರು ಈಗ ಹೊಳೆ ಮತ್ತೆ ಈಗ ನಿಮಗೆ ಸಹಾಯ ಸಹಕಾರ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕು ಟೂರಿನವ್ರು ನಿಮಗೆ ಸಹಾಯ ಸಹಕಾರ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕು ರೀ ಸಹಾಯ ಅದು ನಂಬರ್ ಐತಲ್ಲ ಸರ್ ನಂಬರ್ ಹೇಳ್ತಾರೆ ನಂಬರ್ 99 45 45 85 85 ರೀ 11 61 ಈ ನಂಬರ್ಗೆ ಫೋನ್ಪೇ ಐತ್ರಿ ಈ ನಂಬರ್ಗೆ ಹಾಕಿರ ನಿಮ್ದು ನಂಬರ್ ನಂದೇ ನಂಬರ್ ಅಮ್ಮಂದ ಅಂತ ತಿಳ್ಕೋದು ನಂದಲ್ಲ ಹಾಂ ಅಮ್ಮಂದ ಅದು ಅದ್ರ ಅಕೌಂಟಿಗೆ ಬಂದ್ರೆ ಕಟ್ಟಡ್ಕೊಂಡ್ಬಿಡ್ತೈತಿ ಓಕೆ ಆದರೂ ಆದಷ್ಟು ಬಂದಾಕಿ ಮುಟ್ಸೋದು ಒಳ್ಳೆಯದಂತೇನೆ
ಆದಷ್ಟು ಆದ್ರೆ ಯಾಕೆ ನಾ ಹೇಳಕತ್ತೀನಿ ಒಬ್ಬೊಬ್ಬರಿಗೆ ಬರ- ಇಲ್ಲ ಯಾಕೆ ಅನ್ನಕತ್ತೀನಿ ಅಪ್ಪಾಜಿ ಇದನ್ನ ಮಾತು ಹೊಳ್ಳಿ ಅಮ್ಮನ ಸ್ಥಾನ ಹೊಳ್ಳಿ ನೋಡಕ್ ಸಿಗಂಗಿಲ್ಲ ದಯವಿಟ್ಟು ಕಡಿದ್ರೆ ಅವ್ರದ್ದು ಕಡಿ ಭೇಟಿ ಅವ್ರಿಗೆ ಯಾರು ನಮ್ಮ ಭಕ್ತರು ಅಮ್ಮನ ಭಕ್ತರು ಏನಾರ ಈ ಅಮ್ಮನ ಸ್ಥಾನಕ್ಕೆ ಬಂದು ನೋಡಿದ್ರೆ ಕಡಿ ಭೇಟಿ ಅವ್ರಿಗೆ ನನಗೆ ಅಂದಾಜು ಹೇಳ್ತೇನೆ 24 ಆದ್ರೆ ಅಮ್ಮನೂ ಕಾಣಂಗಿಲ್ಲ ಅಮ್ಮನೂ ದರ್ಶನ ಆಗಂಗಿಲ್ಲ ಆದಷ್ಟು ನಿಮಗೆ ಪ್ರಯತ್ನ ಮಾಡಿ ಬಂದು ಅಮ್ಮಗೆ ಭೇಟಿಯಾಗಿ ಹೋಗಿ ಪ್ರಯತ್ನ ಮಾಡಿ ಬಂದು ಅಮ್ಮಗೆ ಭೇಟಿ ಆದ್ರೆ ನೀವು ಸುಮ್ಮ ಇಕ್ಕಟ್ಟು ಬರ್ತೀರಿ ಜಾತ್ರೆ ಒಳಗೆ ಆದ್ರೆ ಈಗ ಬಂದು ಸ್ಥಾನ ನೋಡಿ ಮೂಲ ಸ್ಥಾನ ಐತಿ ಹೊಳ್ಳಿ ಸಿಗಂಗಿಲ್ಲ ಇದು ಓಪನ್ ಐತೆ ಓಪನ್ ಐತಿ ಈಗ ಎಲ್ಲ ಓಪನ್ ಐತಿ ಬಂದು ನೀವು 4-5 ದಿನದೊಳಗೆ ಬಂದು ಯಾರಾದರೂ ದಯವಿಟ್ಟು ಭಕ್ತರು ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಹೋಗ್ಬೋದು ನೋಡಿ ಏನು ನಡೆದೈತಿ ಅಮ್ಮ ಹೊಳ್ಳಿ ಸಿಗಂಗಿಲ್ಲ ಒಂದು ಫೋಟೋ ಇರುತ್ತೆ ಅಮ್ಮನ ನಿಮ್ಮ ಮನೆಗೆ ಗದ್ದಿಗೆ ನೀವು ತೊಗೊಂಡವ್ರಿ ಅಮ್ಮನ ಫೋಟೋ ಸತ ನಿಮ್ಮ ಮನೆಯವ್ರು ಪೂಜೆ ಮಾಡ್ತಾರೆ ಅನುಕೂಲ ಆದ್ರೆ ಈ ಕುಲ್ಲಾದ ಅಮ್ಮ ಇಷ್ಟ ಹೇಳ್ತೇನೆ ನೋಡ್ರಿ ಹೋಗ್ಬಿಡು ಇಲ್ಲ ಅಮ್ಮನ ಏನು ಮಾಡ್ಬೇಕಂತ ಮಾಡಿದ್ವಿ ಏನು ಕಟ್ಟಾಡ್ ಮಾಡ್ಬೇಕಂತ ಮಾಡಿದ್ವಿ ಅಮ್ಮನ ಸದೃಢ ಕಟ್ಟಾಡ್ ಮಾಡ್ಬೇಕು ಇದಕ್ಕೆ ಅದಕ್ಕೆ ಅದಕ್ಕಿಂತಪ್ಪಾಜಿ ಈಗ ಅಮ್ಮನ ಗದ್ದಿಗೆ ಐತಿ ನೋಡಿ ಇದಕ್ಕೆ ಮುಂದೆ ಏನೋ ಜಾಸ್ತಿ 24 ಮಾಡಿದ್ರಂದ್ರೆ ಹೊಡೆದು ಅಮ್ಮನ ಗದ್ದಿಗೆ ಸಮಸ್ಯೆ ಆಗ್ಬಾರ್ದು ಮುಕ್ಕ ಆಗಬಾರ್ದು ಸಮಸ್ಯೆ ಅದಕ್ಕೆ ಹೊಳ್ಳಿ ಮೊದಲು ಅಮ್ಮನ ಸ್ಥಾನ ಹೆಂಗಿತ್ತು ಮೊದಲು ಅಮ್ಮನ ಮೂಲ ಕಟ್ಟಡ ಏನಿತ್ತು ಅದ್ರ ರೀತಿ ಮಾಡೋಕ್ಕೂ ಆಸೆ ನಮ್ಮ ಸಂಕಲ್ಪ ಅಮ್ಮನ ಒಳ್ಳೆ ಆಶೀರ್ವಾದ ಒಳ್ಳೆ ಯಾರ್ದು ಭಕ್ತರದು ಇಲ್ಲ ಭಕ್ತರದು ಏನೂ ಇಲ್ಲ ಭಕ್ತರು ಏನು ಹುಂಡಿಗೆ ಹಾಕಿರ್ತಾರ ಈಗ ಉಗಾದಿಯಿಂದ ನಮಗೆ ಬಂದೈತಿ ಉಗಾದಿ ಮೊದಲು ನನ್ನ ಪ್ರೇರಿತ ಅವ್ರು ಹೋಗಿರ್ತಾರೆ ಈಗ 2 ಮಠಾಧೀಶರು ಬಾಬಾ ಸಾಹೇಬರ ಮಕ್ಕಳ 3 ಮಂದಿ ಕಿರಾಪ್ತ ಧರ್ಮ ಮಕ್ಕಳು ಇದ್ರು ನಾವು ತಮ್ಮ ತೀರ್ಕೊಂಡಂತ ನಾವು ಒಬ್ಬನೇ ಕಿರಾಪ್ತ ಧರ್ಮದ ಚಂದ್ರಕಾಂತ್ ದೇಸಾಯಿ ಅಂತ ಹೇಳಿದ್ರು 3 ಮಠಾಧೀಶ ನಾನು ಹಿರಿಯನ ನಾನು ಈಗ ಏನಾದ್ರು ನನ್ನ ಕೇಳೋರಲ್ಲ ನೀವು ಏನು ದೇವತಾರ ಏನು ಮಾಡಿಲ್ಲ ಅಂತೇಳಿ ಅಲ್ಲ ಭಕ್ತರು ನನ್ನ ಕೇಳ್ತಾರೆ ಅದಕ್ಕೆ ಆ ಉದ್ದೇಶದಿಂದ ಅಪ್ಪಾಜಿ ಇದಕ್ಕೆ ಮೊದಲಿತ್ತಲ್ರಿ ಇದಕ್ಕೆ ಅಂಗಡದಾಗ ಓದ್ಬಿಡ್ತೇನೆ ಕಟ್ಟಡ ಪೂರ ರೀ ವಾಲಿಂದ ಮಾಡಂಗಿಲ್ಲ ಪೂರ ಕಟ್ಟಡ ಕಾಂಟ್ಯಾಕ್ಟ್ ಈಗ ಮೊದಲು ಮೂಲ ಗದ್ದಿಗೆ ಸ್ಥಾನ ಕಟ್ಟಡ ಯಾರಿಗೆ ಗೊತ್ತಿಲ್ಲ ನಂಗೆ ಒಬ್ಬರಿಗೆ ಗೊತ್ತಲ್ಲ ಯಾವ ರೀತಿ ವಾಸ್ತು ಇರ್ತದೆ ಅದೇ ವಾಸ್ತುವಾಗ ಮಾಡತ್ತೆ ಆಚೆ ಕಡೆ ಮುಖ್ಯ ಅಮ್ಮನ ಗಂಡನ ಇನ್ನೂ ಸಂಪ್ರದಾಯದ ಗದ್ದೆ ಹಾಂ 5 ಅಷ್ಟೇ 5 ಅಷ್ಟೇ ಮಾಡಿದ್ದು ಇದೊಂದು ಮುಖ್ಯ ಅಂದ್ರೆ 5 ಇವು ಎರಡು ಕೂಡ ಕಟ್ಟಡ ನಡು ಒಂದು ವಾಲ್ ಬರ್ತದೆ ಇದು ಮೂಲ ಏನಿತ್ತು ಸ್ಥಾನ ನನ್ನ ಆಸೆ ಒಳ್ಳೇದು ಇದು ಪೂರ ಕಟ್ಟಡ ಮುಂದೆ ಡ್ಯಾಮ್ ಹೊಡೆದ್ರು ಅಮ್ಮ ಕಾಣಬೇಕು ಬಂದು ಸೀದಾ ಮೊದಲು ತೊಳೆದ ಮುತ್ತಿರತೆ ಕಾಣಬೇಕಾಗಿ ಮೊದಲು ಹೆಂಗಿದ್ರು ಹಂಗೆ ಅಷ್ಟು ಅದ ಆಸೆ ಮತ್ತೇನು ಬೇರೆ ಇದ್ರಾಗ ಏನೂ ಇಲ್ಲ ನಮ್ದು ವೈಯಕ್ತಿಕ ಏನೂ ಇಲ್ಲ ಸಂತೋಷ